ಪೂರಾ ಬೆಂಗಳೂರನ್ನ ಆಳ್ತಿದ್ದ ಎರಡು ದೊಡ್ಡ ತಲೆಗಳು ರೌಡಿ ಸಾಮ್ರಾಜ್ಯ ಒಂದು ಮಣ್ಣಲ್ಲಂದರಾಗಿದೆ. ಮರ್ಡರ್ ಜಯರಾಮ್. ಬಲರಾಮ ಜಯರಾಮ್ ಗ್ಯಾಂಗು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಬರಬೇಕು ಅಂತ ಇಷ್ಟ ಇರೋರು ಧೈರ್ಯವಾಗಿ ಬರ್ಬೋದು. ಗೆಳೆಯರೇ, ಹೊಸ ಸಿನಿಮಾ ಅಂತ ಹೇಳ್ಬೋದು, ಹೊಸ ಅದ್ಭುತವಾದ ಸಿನಿಮಾ. ಯಾಕಂದರೆ ಈ ಸಿನಿಮಾ ಎಲ್ಲಿ ಕೂಡ ನೋಡಲಿಕ್ಕೆ ಸಿಗಲ್ಲ ಆ ರೀತಿಯಾದ ಸಿನಿಮಾ ಅಂತ ಹೇಳ್ಬೋದು. ಬಲರಾಮನ ದಿನಗಳ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹೊಸ ಒಂದು 2023 ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ, ಇಂದು ನಾವು ಕನ್ನಡದ ಬಹು ನಿರೀಕ್ಷಿತ ಗ್ಯಾಂಗ್ ಸ್ಟಾರ್ ಡ್ರಾಮಾ ಬಲರಾಮನ ದಿನಗಳು ಅಂತ ಹೇಳ್ಬೋದು ಸಿನಿಮಾದ ಸ್ಪಾಯ್ಲರ್, ಅದರ ಜೊತೆ ಹೊಸ ಸ್ಪಾಯ್ಲರ್ ರಿವ್ಯೂ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹೊಸ ಮೂವಿಯ ಒಂದು ಅದ್ಭುತವಾದ ರಿವ್ಯೂಯನ್ನು ಕೂಡ ನೋಡ್ಲಿಕ್ಕಿದ್ದೇವೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟರವರೆಗೆ ಈ ಸಿನಿಮಾ ಇಲ್ಲಿ ಕೂಡ ನೋಡಲಿಕ್ಕೆ ಸಿಗಲ್ಲ ಆ ರೀತಿಯಾದ ಮೂವಿ ಕೂಡ ಇವತ್ತು ರಿಲೀಸ್ ಆಗಿರುತ್ತೆ. ಅದರ ಜೊತೆ ಅದ್ಭುತವಾದ ಒಂದು ನಟನೆಯ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ. ಆ ಮೂವಿಯ ರಿವ್ಯೂ ಕೂಡ ನೋಡೋಣ. ಬಲ ದಿನಗಳು ಅಂತ ಹೇಳ್ಬೋದು. ಈ ಮೂವಿಯಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ, ಅದ್ರ ಜೊತೆ ಯಾವ ರೀತಿ ಮೂವಿಯ ಸನ್ನಿವೇಶ ಇರುತ್ತೆ ಅಂತ ಕೂಡ ಕಂಪ್ಲೀಟ್ ಆದ ಮಾಹಿತಿ ನಮ್ಮ ಚಾನಲಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಮೂವಿಯ ರಿವ್ಯೂ ಕೂಡ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೇಳಬೇಕಾದರೆ ಈ ಸಿನಿಮಾ ನಮ್ಮನ್ನು ನೇರವಾಗಿ 1980 ದಶಕದ ಬೆಂಗಳೂರಿನ ಅಂಡರ್ವರ್ಲ್ಡ್ ಜಗತ್ತಿಗೆ ಕರೆದೊಯ್ಯುತ್ತದೆ ಅಂತ ಹೇಳ್ಬೋದು. ಕಥೆಯ ನಿರೂಪಣೆ, ವಾತಾವರಣ ಮತ್ತು ಪಾತ್ರಗಳ ಕಟ್ಟುವಿಕೆಯಲ್ಲಿ ನಿರ್ದೇಶಕ KM ಚೈತನ್ಯ ತಮ್ಮ ಅಭಿನಯವನ್ನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ವಿನೋದ್ ಪ್ರಭಾಕರ್ ಬಲರಾಮ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಸಾಮಾನ್ಯ ಯುವಕರಿಂದ ಭಯಾನಕ ಗ್ಯಾಂಗ್ಸ್ಟರ್ ಆಗುವ ಅವರ ಪಯಣವನ್ನು ಕೂಡ ನಂಬುವಂತೆ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಿಯಾ ಅನಂತ್, ಅತುಲ್ ಕುಲಕರ್ಣಿ ಮತ್ತು ಆಶೀಸ್ ವಿದ್ಯಾರ್ಥಿ ತಮ್ಮ ಪಾತ್ರಗಳಿಗೆ ಉತ್ತಮವಾದ ನ್ಯಾಯವನ್ನು ಕೂಡ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಅದರ ರೇಟ್ರೋ ಫೀಲ್ ಅಂತ ಹೇಳ್ಬೋದು. ಹಳೆಯ ಬೆಂಗಳೂರಿನ ಲೊಕೇಶನ್ಗಳಿಗೂ ಮತ್ತು ಆರ್ಟ್ಸ್ ಡಿಸೈನರ್ ಪ್ರೇಕ್ಷಕರನ್ನು ಕೂಡ ಆ ಕಾಲಕ್ಕೆ ಕರೆದೊಯ್ಯುತ್ತದೆ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಹಲವು ದೃಶ್ಯಗಳಿಗೆ ಕೂಡ ಉತ್ತಮವಾಗಿ ಎನಿಮೇಷನ್ ಕೂಡ ನೀಡುತ್ತದೆ. ಸಿನಿಮಾ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಇಷ್ಟವಾಗದೆ ಇರಬಹುದು. ಕೆಲವೆಡೆ ಕಥೆಯ ವೇಗವನ್ನು ನಿಧಾನವಾಗುತ್ತದೆ ಮತ್ತು ಕೆಲವರಿಗೆ ಉಪಕಥೆಗಳ ಇನ್ನಷ್ಟು ಬಿಗಿಯಾಗಿದ್ದರೆ ಚೆನ್ನಾಗಿರುತ್ತದೆ ಅಂತೂ ಎನಿಸಬಹುದು, ಸಹಜ. ಆ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಬಗ್ಗೆ ಕೂಡ ನೋಡೋಣ. ಯಾಕಂದರೆ ಬಲರಾಮನ ದಿನಗಳು ಅಂತ ಹೇಳ್ಬೋದು. ಅದರಲ್ಲಿ ಪ್ಲಸ್ ಪಾಯಿಂಟ್ ಕೂಡ ಇರುತ್ತೆ, ಮೈನಸ್ ಪಾಯಿಂಟ್ ಕೂಡ ಇರುತ್ತೆ. ಮೊದಲಿಗೆ ಪ್ಲಸ್ ಪಾಯಿಂಟ್ ನೋಡೋದಾದರೆ ವಿನೋದ್ ಪ್ರಭಾಕರ್ ಅವರ ಅಭಿನಯ ಅಂತ ಹೇಳ್ಬೋದು. ರೆಟ್ರೋ ಬೆಂಗಳೂರಿನ ವಾತಾವರಣ, ತಾಂತ್ರಿಕ ಗುಣಮಟ್ಟ ಅಂತ ಹೇಳ್ಬೋದು, ಇದರದ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಕೂಡ ಆ್ಯಡ್ ಆಗಿರುತ್ತೆ, ಅದು ಗ್ಯಾಂಗ್ಸ್ಟರ್ ಡ್ರಾಮಾದ ನೈಜ ನಿರೂಪಣೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ನೈಜ ರಿಯಲಿಸ್ಟಿಕ್ ಆಗಿ ಒಂದು ಅದ್ಭುತವಾದ ನಿರೂಪಣೆ ಕೂಡ ಮಾಡಿರ್ತಾರೆ. ಮೈನಸ್ ಪಾಯಿಂಟ್ ಬಗ್ಗೆ ಕೂಡ ನೋಡೋದಾದರೆ ಕೆಲವೆಡೆ ನಿಧಾನಗತಿಯ ಸ್ಕ್ರೀನ್ ಪ್ಲೇ ಕೂಡ ಖಂಡಿತವಾಗಿ ಇದೇ ಇರುತ್ತೆ. ಯಾಕಂದರೆ ಇಲ್ಲಿ ರೌಡಿಸಮ್ ಅಂತ ಹೇಳ್ಬೋದು, ಅದಕ್ಕೋಸ್ಕರ ಸ್ಕ್ರೀನ್ ಪ್ಲೇ ಕೂಡ ನಿಧಾನವತಿ ಗತಿಯಲ್ಲಿ ಕೂಡ ಹೋಗೋದು, ಅದು ಕೂಡ ಮೈನಸ್ ಪಾಯಿಂಟ್ಗೆ ಬೀಳುತ್ತೆ. ಕೆಲವು ಪಾತ್ರಗಳಿಗೆ ಇನ್ನಷ್ಟು ಅವಕಾಶ ಇರಬಹುದಾಗಿತ್ತು ಅಂತ ಹೇಳ್ಬೋದು. ಫೈನಲ್ ಆಗಿ ನೋಡೋದಾದರೆ ಯಾವ ರೀತಿ ಸಿನಿಮಾ ಕೂಡ ಇರುತ್ತೆ ಅಂತ ನೋಡೋದಾದರೆ, ನೀವು ಕ್ಲೈಮ್ಯಾಕ್ಸ್ ಮತ್ತು ಅಂಡರ್ವರ್ಲ್ಡ್ ಕಥೆಗಳನ್ನು ಕೂಡ ಇಷ್ಟಪಡುವುದಾದರೆ ಬಲರಾಮನ ದಿನಗಳು ಖಂಡಿತವಾಗಿ ನಿಮಗೆ ಒಂದು ಇಷ್ಟ ಆಗ್ಬೋದು ಅಂತ ಅನಿಸ್ತಿದೆ. ಈ ಸಿನಿಮಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರೆಲ್ಲ ನೋಡಿಲ್ಲ ಅಂದರೆ ಆದಷ್ಟು ಬೇಗ ನೋಡಿ. ರೇಟಿಂಗ್ ಬಗ್ಗೆ ಕೊಟ್ಟು ನೋಡಿದ್ರೆ 5ರಲ್ಲಿ 4 ರೇಟಿಂಗ್ ಕೊಡ್ಬೋದು ಅಂತ ಹೇಳ್ಬೋದು. ಈ ಸಿನಿಮಾದ ರಿವ್ಯೂ ನಿಮಗೆ ಹೀಗೆ ಅನಿಸ್ತಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಯಾರು ಲೈಕ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ.